ಸಾಧನೆ ಅವರು ನೆನೆಸ್ಕೊಂಡಿಲ್ಲ. ನಮ್ಮ ಹೆಣ್ಮಗಳು ಏನು ಹೇಳ್ತಾಳಮ್ಮ, ಮನೆ ಹೋಗ್ಬಿಟ್ಟಿದ್ದ ಆಗ್ಬೇಕಮ್ಮ, ನಿನ್ ಗಂಡ್ಮಕ್ಳು ಮನೆಗೆ ಇರಬೇಕು, ನಿನ್ ಗಂಡ್ಮಕ್ಳು ಮನೆಗೆ ಇರಬೇಕು. ಮಕ್ಕಳು ಎಷ್ಟು ಊಟ ಇಷ್ಟು ಮಾತಾಡಲ್ಲ, ಇವ್ರ ಮಕ್ಕಳೇ ನೋಡ್ಬೇಕು ಅಂತ ಬಂದ್ಬಿಟ್ಟು. ನಮಸ್ಕಾರ ವೀಕ್ಷಕರೇ. ಹಲವು ಗಾದೆಗಳು ತಾಯಿಯ ಮೇಲೆ ಬರ್ತಾರೆ. ತಾಯಿಗಿಂತ ದೇವರಿಲ್ಲ, ತಾಯಿಯೇ ಈ ಜಗದ ಮೂಲ. ಇದೆಲ್ಲವೂ ಕೂಡ ನಮ್ಮ ಹಾಡು ಮಾತಿನಲ್ಲಿ ಬರುವಂತಹ ಹೆಣ್ಣಿನ ಬಗ್ಗೆ ಮತ್ತು ತಾಯಿಯ ಬಗ್ಗೆ ಇರತಕ್ಕಂಥ ಅತ್ಯಂತ ಗೌರವಯುತವಾದ ಪದಗಳು. ಆದರೆ ಎಷ್ಟೋ ಸಾರಿ ಈ ಜಗವನ್ನ ಸಾಕಿದ ತಾಯಿ, ತನ್ನ ಮಕ್ಕಳಿಗಾಗಿ ಇಡೀ ಬದುಕನ್ನು ಸವೆಸಿದಂತಹ ತಾಯಿ ಹಲವು ಸಂದರ್ಭಗಳಲ್ಲಿ ಬೀದಿಗೆ ಬೀಳೋದು ಈ ನೆಲದ ದುರಂತ. ಆತ್ಮೀಯರೇ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ನಂದಾ ಟ್ಯಾಕ್ಸ್ ಬಳಿ ಒಬ್ಬ ವೃದ್ಧ ಮಹಿಳೆ ಸಿಗ್ತಾರೆ. ಸಂಚಾರಿ ಪೊಲೀಸರು ಆ ಮಹಿಳೆಯನ್ನು ಮಾತನಾಡಿಸ್ತಾರೆ. ಅವರು ಅವರ ಬದುಕಿನ ಭಾವನೆಗಳನ್ನು ಹೇಳ್ಕೊತಾರೆ. ನನಗೆ ಯಾರೂ ಇಲ್ಲ, ನನ್ನ ಜೊತೆಗಿದ್ದವರು ನನ್ನ ಕೈ ಬಿಟ್ಟಿದ್ದಾರೆ, ನಾನು ಬೀದಿ ಪಾಲಾಗಿದ್ದೀನಿ. ಆಗ ಮಂಡ್ಯ ಜಿಲ್ಲೆಯ ನಾಲ್ವಡಿ ಆಶ್ರಯ ಧಾಮ ಏನಿದೆ, ಆಶ್ರಯ ಧಾಮದ ಸುಪರ್ದಿಗೆ ಸಂಚಾರಿ ಪೊಲೀಸರು ಆ ವೃದ್ಧ ಮಹಿಳೆಯನ್ನು ಕಳಿಸ್ಕೊಡ್ತಾರೆ. ಇವತ್ತಿಗೆ ಈಗ ನಾನು ಕಾರ್ಯಕ್ರಮ ಮಾಡ್ತಿರುವ ಉದ್ದೇಶ ಇಷ್ಟೇ. ಆ ಒಂದು ನೋವು ಏನಿದೆ, ಅಥವಾ ಆ ಪಾಲಕರು ಯಾರು ಅಂತ ಗೊತ್ತಿಲ್ಲ, ಅಥವಾ ಅವರ ವಾರಸುದಾರರು ಯಾರು ಅಂತ ಗೊತ್ತಿಲ್ಲ, ಮಕ್ಕಳು ಯಾರು ಅಂತ ಗೊತ್ತಿಲ್ಲ. ಅವರು ಅಟ್ಲೀಸ್ಟ್ ಅವರಿಗೆ ನಾವು ಇವರನ್ನು ತಲುಪಿಸಿ, ಅವರು ಒಳ್ಳೆ ಮನಸ್ಸಿನವರು ಅಥವಾ ಇವರಿಗಾಗಿ ಕಾಯ್ತಿರ್ಬೋದು. ಹಾಗಾಗಿ ಅವರಿಗೆ ಇವರು ಇಲ್ಲಿದ್ದಾರೆ ಅನ್ನೋದನ್ನು ತಲುಪಿಸೋದಷ್ಟೇ ನಮ್ಮ ಕೆಲಸ. ಈಗ ನಮ್ಮ ಜೊತೆಗೆ ಆ ವೃದ್ಧ ಮಹಿಳೆ ಇದ್ದಾರೆ, ಅವ್ರು ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ ನಮಸ್ಕಾರ. ತಮ್ಮ ಹೆಸರೇನು? ಸಿದ್ದಮ್ಮ. ಸಿದ್ದಮ್ಮ. ಯಾವೂರವರು? ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ? ಸುಧಾಮನಗರ. ಅಂದ್ರೆ ನೀವು ಬೆಂಗಳೂರು ಮೂಲ ವಾಸನ? ಅಲ್ಲೇನಾ? ಅಲ್ಲೇ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನಾ? ಹುಟ್ಟಿ ಬೆಳೆದಿದ್ದಲ್ಲ. ಮದುವೆ ಆಗಿದ್ದು ಅಲ್ಲೇ ಸುಧಾಮನಗರದಲ್ಲೇ? ಸುಧಾಮನಗರದಲ್ಲ, ನಾವು ಫಸ್ಟ್ ಚಿಕ್ಕ ಹುಡುಗರಿಗೆ ಸಂಪಂಗಿ ಟ್ಯಾಂಕು. ಅಲ್ಲ ಬೆಂಗಳೂರಲ್ಲೇ ಒಟ್ಟಿನಲ್ಲಿ? ಬೆಂಗಳೂರೇ. ಎಷ್ಟು ಜನ ಮಕ್ಕಳು ತಮಗೆ? ನಮ್ಮ ಮಕ್ಕಳು 4 ಜನ ಮಕ್ಕಳ? ಏನ್ ಕೆಲಸ ಮಾಡ್ತಿದ್ರಿ ನಿಮ್ಮ ಯಜಮಾನ್ರು? ಕೈಮಗ್ಗ ನೈತಾ ಇದ್ರು. ಕೈಮಗ್ಗ ಯಜಮಾನ್ರು. ನೀವು ಮನೇಲೇ ಇದ್ರಿ ಅಥವಾ ನೀವು ಕೆಲಸ ಮಾಡ್ತಿದ್ರ? ಏನ್ ವ್ಯಾಪಾರ ಮಾಡ್ತಿದ್ರಿ? ಬಾಳೆಹಣ್ಣಿನ ವ್ಯಾಪಾರ ಮಾಡ್ತಿದ್ರಿ. ಎಲ್ಲಿ ಬಾಳೆಹಣ್ಣಿನ ವ್ಯಾಪಾರ ಮಾಡ್ತಿದ್ರು? ಅಲ್ಲೇ ಮಾರ್ಕೆಟ್ ಅಲ್ಲಿ. ಈಗ ನಿಮ್ಗೆ ದಿಢೀರ್ ಅಂತ ಮಂಡ್ಯಕ್ಕೆ ಬಂದ್ರಿ. ಮಂಡ್ಯದಲ್ಲಿ ಪೊಲೀಸರು ನಿಮ್ಮನ್ನ ಭೇಟಿ ಮಾಡ್ತಾರೆ, ಆಮೇಲೆ ಈ ಸಂಸ್ಥೆಗೆ ತಂದು ಸೇರಿಸಿದ್ದಾರೆ. ಏನು, ಯಾಕೆ? ಈಗ ನೀವು ನಿಮ್ಮ ಯಜಮಾನರು ಇದಾರಾ? ಇಲ್ಲ, 20 ವರ್ಷ ಆಯ್ತು. 20 ವರ್ಷ ಆಯ್ತು. 20 ವರ್ಷ ಆದ್ಮೇಲೆ ನೀವ್ ಹೆಂಗಿದ್ರಿ ಇಲ್ಲಿ ತನಕ? ಎಲ್ಲಿದ್ರಿ? ಮಕ್ಕಳ ಜೊತೆಗೆ ವ್ಯಾಪಾರ ಮಾಡ್ಕೊಂಡು, ಹೆಣ್ಣು ಮಕ್ಕಳಿತ್ತು, 2 ಮದುವೆ ಮಾಡ್ಬೇಕಾಗಿತ್ತು. ಮದುವೆ ಮಾಡಿದೆ. ಗಂಡು ಮಕ್ಕಳು ಎಲ್ಲ ಮದುವೆ ಮಾಡಿದೆ. ಎಲ್ಲ ಚೆನ್ನಾಗೇ ಇದ್ರಿ. ಇವಾಗ ನನ್ನ ಕೈ ನಡೀತಾ ಇಲ್ಲ. ಮಕ್ಕಳು ಮನೆಗಿದ್ದೆ, ಅವ್ರ ಮನೆಗಿರೋ ಇವ್ರ ಮನೆಗಿರೋ, ಅಲ್ಲಿರೋ ಇಲ್ಲಿರೋ ಅಂತಾರೆ. ನಾನು ಒಬ್ಬಳಿಗೆ ಇಷ್ಟು ಊಟ ಹಾಕಕ್ಕೆ ಇಷ್ಟು ಮಾತಾಡಲ್ಲ, ಇವ್ರ ಮುಖನೇ ನೋಡ್ಬೇಕು ಅಂತ ಬಂದ್ಬಿಟ್ಟು. ಈಗ 40 ವರ್ಷಗಳಿಂದ 20 ವರ್ಷ ನಿಮ್ಮ ಯಜಮಾನ್ ತೀರೋದ್ಮೇಲೆ ನಿಮ್ಮ ಮಕ್ಕಳನ್ನ ಸಾಕಿದ್ದೀರಿ ನೀವು. ಎಷ್ಟು ಜನ? 4 ಜನ ಮಕ್ಕಳು ಅಂತ ಅಂದ್ರಿ. ಏನೇನ್ ಮಾಡ್ತೀರ 4 ಜನ ಮಕ್ಕಳು? ಎಷ್ಟು ಜನ ಗಂಡು ಮಕ್ಕಳು? 2 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು. ಏನ್ ಮಾಡ್ತಾರೆ ಗಂಡು ಮಕ್ಕಳು? ಗಂಡು ಮಕ್ಕಳು ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಮಾಡ್ತಾರಾ? ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಟ್ಟಿದ್ದೀರಿ? ಈಗ ಇನ್ನು ವ್ಯಾಪಾರ ಯಾರು ಮಾಡ್ತಿಲ್ವಾ? ನೀವು ಮಾಡೋದ್ ವ್ಯಾಪಾರ ಯಾರು ಮಾಡ್ತಾ ಇಲ್ಲ ಮಾರ್ಕೆಟ್? ಇಲ್ಲ, ಯಾರು ಮಾಡ್ತಾ ಇಲ್ಲ. ಬೇರೆಯವರು ಮಾಡ್ತಾರೆ, ನಾವು ಮಾಡ್ತಾ ಇಲ್ಲ.
ಏನು ಸ್ವಂತ ಮನೆ ಇದೆಯಲ್ಲ ಬೆಂಗಳೂರಲ್ಲಿ ಏನಾದ್ರು? ಇಲ್ಲ, ಯಾವುದಿಲ್ಲ. ಯಾವ್ದು ಇಲ್ಲ. ಈಗ ಇಲ್ಲಿ ತನಕ ಇವರು ಸಿಗೋ ತನಕ ನೀವು ಬೆಂಗಳೂರಲ್ಲಿ ಇದ್ರಿ, ಯಾರ ಮನೇಲಿ ಇದ್ರಿ? ಮಗಳ ಮನೆಗೆ, ಮಗನ ಮನೆಗೆ, ಅವ್ರ ಮನೆಗೆ, ಇವ್ರ ಮನೆಗೆ ಹಿಂಗೆ ಇದ್ದೆ. ಇವಾಗ ಮಗಳು ಮಗನ ಮನೆಗೆ ಹೋಗೊಂಡು ಆ ಮಗನಿಗೂ ನನಗೂ ಸೊಸೆಗೂ ಆಗಲ್ಲ, ಅದಕ್ಕೆ ಅವ್ರ ಮನೆಗೆ ಹೋಗಲ್ಲ. ಎಲ್ಲಾನು ಹೋಗಿ ದೇವಸ್ಥಾನದ ಹತ್ರ ಇರೋಣ ಅಂತ ಬಂದೆ. ನಾನು ಬಂದ್ಬಿಟ್ಟೆ. ಯಾಕೆ ನಾನು ಒಬ್ಬಳಿಂದ ಮಗ ಏನಂತಾರೆ? ಇಬ್ರು ಮಕ್ಕಳು ಕೂಲಿ ಮಾಡ್ತಾರ? ಅಲ್ಲೇ ಇದಾರ, ಒಟ್ಟಿಗೆ ಇದಾರ? ಇಲ್ಲ ಇಲ್ಲ, ಬೇರೆ ಬೇರೆ, ಅವ್ರೊಂದ್ ಕಡೆ ಅವ್ರೊಂದ್ ಕಡೆ ಇದ್ದಾರೆ. ನನ್ನಿಂದ ಅವ್ರಿಗೆ ಯಾಕೆ ತೊಂದ್ರೆ, ನಾವು ತೊಂದ್ರೆ ಕೊಡೋದು ಬೇಡ ಅಂತ. ಈಗ ನೀವು ನಿಮ್ ಮಕ್ಕಳನ್ನ ತುಂಬಾ ಕಷ್ಟಪಟ್ಟು ಸಾಕಿದ್ರಲ್ಲ, ಸಾಕಿದೆ. ಅದು ಅವ್ರು ತಿಳ್ಕೊಂಡಿಲ್ಲ. ಕಷ್ಟಪಟ್ಟೈತಾನೆ ಸಾಕಿದ್ದೆ ನಿಮ್ ಮಕ್ಕಳನ್ನ ನೀವು 4 ಜನನ. ಈಗ ಅವ್ರಿಗೆ ಕಷ್ಟ ಆಗತ್ತೆ ಅಂತ ಬಂದಿದ್ದೀರಿ ನೀವು. ನನಗೆ ಒಬ್ರು ಮಾತಾಡಿದ್ರೆ ಆಗಲ್ಲ. ನಾವು ಕಷ್ಟಪಟ್ಟು ಒಬ್ಬರಿಗೆ ಕೈ ಕೊಟ್ಟು ಬದುಕಿದ್ದು, ಹೀಗೆ ತಗೊಂಡಿದ್ದು ಬದುಕಿನ ಕೈಯೆಲ್ಲ. ನಾವು ಆ ತರ ಜೀವನ ಮಾಡ್ಬಿಟ್ಟು ಇವಾಗ ಒಂದೊಂದು ಸಣ್ಣ ಮಾತುಗಳು, ಒಂದೊಂದು ಮಾತಾಡಿದ್ರೆ ನನ್ಗೆ ಕೇಳಕ್ಕೆ ಇಷ್ಟ ಇಲ್ಲ. ನನ್ನ ಮಾತುಗಳು ಕೇಳ್ಕೊಂಡಿರಕ್ಕಿಲ್ಲಮ್ಮ. ನನ್ನ ಪಾಡಿಗೆ ನಾನು ಎಲ್ಲೋ ಇಷ್ಟು ದೊಡ್ಡ ಊರೊಳಗೆ ನಾನು ಇಲ್ವಾ ಅಂತ ಬಂದ್ಬಿಟ್ಟೆ ಮನೆಗೆ. ನಮ್ಮ ಮಗಳು ಹೇಳಿದ್ರು, ಚಿಕ್ಕವಳು, ಒಂದು ಕುಂಟೆ ಒಳಗೆ ಉದ್ರಾಕ್ಷಿ ಅಂತ ಈ ತರ. ಅದಕ್ಕೆ ಅಲ್ಲೇ ಹೋಗಿ ಸೇರ್ಕೊಂತೀನಮ್ಮ, ಇಲ್ಲಿ ಬರಕ್ಕೆ 2-3 ದಿನಕ್ಕೆ ಮುಂಚೆ ಅಲ್ಲೋಗಿ ಸೇರ್ಕೊಂತೀನಿ, ಕೇಳು ಫೋನ್ ಒಳಗೆ ಅಡ್ರೆಸ್ ಅಂದ್ರು. ಫೋನ್ ಒಳಗೆ ಅದನ್ನ ಹಾಕಲ್ಲಮ್ಮ ಅಂದು. ಸರಿ, ನಾನೇ ಹುಡ್ಕೊಂಡು ಹೋಯ್ತೀನಿ ಅಂದೆ. ನೀನ್ ಎಲ್ಲಿ ಹುಡ್ಕೊಂಡು ಹೋಯ್ತೀಯ, ಸುಮ್ಗೆ ಹಂಗೆ ಸೇರ್ಸ್ಕೊಳಕ್ಕಿಲ್ಲ, ಅದಕ್ಕೆಲ್ಲ ಏನೇನೋ ಕಾನೂನು ಐತೆ ಅಂದ್ರು. ಸರಿ ಅಂತ ಸುಮ್ಗೆ ಆಗ್ಬಿಟ್ಟೆ. ನೀನ್ ಯಾಕಮ್ಮ ಅಂತ. ಈಗ ಮಗಳು ಕೂಡ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಗಂಡು ಮಕ್ಕಳಿಗೆ ಸೊಸೆ ಬಂದ ಮೇಲೆ ಅಥವಾ ಅವರ ಹೆಂಡತಿ ಬಂದ ಮೇಲೆ ಸ್ವಲ್ಪ ಆದ್ರೂ ಹೆಣ್ಣು ಮಕ್ಕಳಿಗೆ ತಾಯಿ ಮೇಲೆ ವ್ಯಾಮೋಹ ಇರುತ್ತೆ ಅಲ್ವಾ? ಹೆಣ್ಮಕ್ಳ ಮೇಲೆ ಪ್ರೀತಿ ಅಲ್ವಾ? ನಿಮ್ಗೂ ಪ್ರೀತಿ, ಹೆಣ್ಮಕ್ಳಿಗೂ ತಾಯಿ ಕಂಡ್ರೆ ಪ್ರೀತಿ. ಯಾಕಾಯ್ತು ಹಿಂಗೆ? ಏನು ಅವ್ರಿಷ್ಟ. ಅದಕ್ಕೆ ಯಾವಾಗ ನನ್ನ ಬೈರೋಳು, ನೀನು ಹೋಗಿ ಅವ್ರ ಮನೆಗಿರು, ಇವ್ರ ಮನೆಗಿರು, ನನ್ನ ಕೈಲಾಗಲ್ಲ, ನನ್ನ ಕೈಗಾಗಲ್ಲ, ನೀನು ನೋಡ್ಕೊಳಕ್ಕೆ ಆಗಲ್ಲ ಅಂತ ಹೇಳೋಳು. ಸರಿ ಅಂತ. ಮಕ್ಕಳೇನೇನು ಓದಿಸಿದ್ದೀರಾ? ಇಲ್ಲ, ಒಂದು 10ನೇ ಕ್ಲಾಸ್ವರೆಗೂ ಓದಿದ್ರು. ಒಂದು ಮಗನ ಮನೆಗೆ ಹೋಗುವಂತ ಬೇಡ, ನಾವು ತೊಂದರೆ ಕೊಡೋದು ಬೇಡ, ನಮ್ಮಿಂದ ಹೋಗ್ಬಿಡ್ಬೇಕು. ನಾನಂದ್ರೆ ಇಷ್ಟು ವರ್ಷ ನಾನು ಇರ್ತೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಾವು ಜಲ್ದಿ ಸತ್ತೋಯ್ತೀವಿ, ಚೆನ್ನಾಗಿರೋಗ್ಲೇ ಕೆಲಸ ಮಾಡೋಗ್ಲೇ ಹೋಗ್ಬಿಡ್ತೀವಿ ಅಂತ ಇದ್ದೆ. ಅದು ದೇವ್ರು ಕರ್ಕೊಂಡಿಲ್ಲ. ಇವಾಗ ನಾವು ಏನ್ ಮಾಡ್ಕೋ ಇಷ್ಟ ಇಲ್ಲ ನನಗೆ. ದೇವ್ರು ಕೊಟ್ಟಿದ್ದು, ದೇವ್ರಿಗೆ ಯಾವತ್ತು ಇಷ್ಟನೋ ಅವತ್ತೇ ಕರ್ಕೊಂಡ್ವಿ. ಅದುವರೆಗೂ ನಾವು ತಪ್ಪು ಅವೆಲ್ಲ ಮಾಡ್ಕೊಳ್ಳೋದು ತಪ್ಪಲ್ವಾ? ಮಾಡಬಾರ್ದು, ಅದನ್ನೆಲ್ಲ ಮಾಡಬಾರ್ದು. ಇರೋ ತನಕ ನಾನು ಕಾಸಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ ದೇವಸ್ಥಾನಕ್ಕೆ. ಯಾಕೆ ಹೋಗಿದ್ರಿ ಕಾಸಿಗೆ? ನೋಡ್ಕೊಂಡ್ಬರ್ಬೇಕು ಅಂತ. ಕಾಸಿಗೆ ಹೋಗ್ಬಿಟ್ಟು ಬಂದ್ರೆ ಒಳ್ಳೇದು ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಒಬ್ಬರೇ ಹೋಗಿದ್ರ ಕಾಸಿಗೆ? ಎಲ್ಲ ಟೂರ್ ಎಲ್ಲ ಹೋಯ್ತಾರಲ್ಲ, ಹೋಗಿದ್ದೆ. ಅವಾಗ ವ್ಯಾಪಾರ ಮಾಡುವಾಗ ಹೀಗೆಲ್ಲ. ಇವಾಗೆಲ್ಲ ಅವಾಗ ಹೋಗಿ ಇವಾಗ 10 ವರ್ಷ ಮೇಲೆ ಆಯ್ತು. ನಿಮ್ಮ ಯಜಮಾನರು 20 ವರ್ಷ ಆಗೋಯ್ತು ಅಂತ ಹೇಳಿದ್ರಿ. ಈಗ ಮಕ್ಕಳನ್ನ ನೋಡ್ಕೊಳ್ಳೋಕೆ, ಮಕ್ಕಳನ್ನ ಸಾಕೋಕೆ ತುಂಬಾ ಕಷ್ಟಪಟ್ಟಿರ್ತೀರಿ. ಯಾಕೆಂದ್ರೆ ನಿಮ್ನೇನ್ ತುಂಬಾ ಶ್ರೀಮಂತಿಕೆ ಕುಟುಂಬ ಏನಲ್ಲ ಅಲ್ವಾ? ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ ಕುಟುಂಬ ಅಲ್ವಾ? ಕೆಲವು ಸಾರಿ ನಿಮ್ಮ ಯಜಮಾನ್ರು ಹೋದ್ಮೇಲೆ ನೀವು ಒಬ್ಬರೇ ಆಗ್ಬಿಟ್ರಿ, ಆಯ್ತಾ? ಹೆಂಗಾಯ್ತು? ಹೆಂಗ್ ಕಷ್ಟಪಟ್ಟು ಸಾಕಿದ್ರಿ ಮಕ್ಕಳನ್ನ? ಕಷ್ಟಪಟ್ಟು ಸಾಕದೆ
ಅವರು ನೆನೆಸ್ಕೊಂಡಿಲ್ಲ. ನಮ್ಮಪ್ಪ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಕ್ಕಾಗಿ ಅಷ್ಟು ಕಷ್ಟಪಟ್ಟೆ. ಹೆಣ್ಣು ಮಗಳು ಏನ್ ಹೇಳ್ತಾಳೆ, ಅಮ್ಮ ಮದುವೆ ಮಾಡ್ಕೊಟ್ಟಿದ್ ಮೇಲೆ ಆಗೋಯ್ತಮ್ಮ, ನಿನ್ ಗಂಡು ಮಕ್ಕಳು ಮನೆಗೆ ಇರ್ಬೇಕು, ನಿನ್ ಗಂಡು ಮಕ್ಕಳು ಮನೆಗೆ ಇರ್ಬೇಕು. ಸರಿ ಅಮ್ಮ ಆಯ್ತು ಅಂತ ಬಂದ್ಬಿಟ್ಟೆ ಅಷ್ಟೇ. ಮದುವೆ ಆದ್ಮೇಲೆ ಮುಗೀತು, ನೀವ್ ಗಂಡ್ ಮಕ್ಳ ಜೊತೆ ಇರ್ಬೇಕು ನೀವು ಅಂತ ಹೆಣ್ಮಕ್ಳು. ಸರಿ ಆಯ್ತಮ್ಮ ಅಂತ. ಯಾಕೆ ಅವ್ರಿಗೆಲ್ಲ ಸುಮ್ಗೆ ನನ್ನೊಬ್ಬಳಿಂದ ಯಾಕೆ ಇಷ್ಟು ಜನಕ್ಕೆ ತೊಂದ್ರೆ? ಅಲ್ಲ, ನೀವು 4 ಜನ ಸಾಕಿದ್ರಲ್ಲ, ಈಗ 4 ಜನ ಸೇರ್ಕೊಂಡು ನೀವು ಒಬ್ಬರು ಸಾಕಕ್ ಆಗ್ತಿಲ್ವಲ್ಲ? ಒಬ್ಳು 7 ಮಕ್ಕಳು ಸಾಕಿದ್ಲಂತೆ. ನೆಲದಲ್ಲಿ ಹಳ್ಳ ತೋಡ್ಬಿಟ್ಟು ಗಂಜಿ ಕಲಸಿ ಅದ್ರಲ್ಲಿ ಉಯ್ಯೋಳಂತೆ. ಆ ಗಂಜಿ ಮಕ್ಕಳು ಎತ್ಕೊಂಡು ಹಿಂಗೆ ಕುಡಿದ್ಬಿಟ್ಟು ಆಟ ಆಡಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇತ್ತಂತೆ. ಒಂದು ಮಗ ಇಲ್ಲಿದ್ದಕ್ಕೆ ಆ ಒಂದು ಗುಡಿ ಖಾಲಿ ಇರೋದಕ್ಕೆ ಹತ್ತಂತೆ ಅವಳು. ಸಾಕಿದ್ದೀನಿ, ಇವತ್ತು ಅವ್ರು ನೆನೆಸ್ಕೊಂಡಿಲ್ಲ. ಏನ್ ಮಾಡೋದು? ಸರಿ, ಅವ್ರ ಸುಖ ಚೆನ್ನಾಗಿರ್ಲಿ, ನಾವೇನು ಕೇಳೋದು ಬೇಡ, ಮುಂಚ್ಕೊಳ್ಳೋದು ಚೆನ್ನಾಗಿರ್ಲಿ. ನಾನು ಬಂದ್ಬಿಟ್ಟೆ, ಬೇರೆ ಇನ್ನೇನು ಕಾರಣ ಇಲ್ಲ. ಅವ್ರು ಚೆನ್ನಾಗಿರ್ಲಿ. ಮಕ್ಕಳ ಮೇಲೆ ಕೋಪನೇ ಇಲ್ಲ ನಿಮಗೆ? ಇಲ್ಲ, ಏನಕ್ಕೆ ಕೋಪ ಪಡೋದು? ನಮ್ ಬುದ್ಧಿ ನಮ್ಗಿಲ್ಲ. ಆವತ್ತು ಕಾಲಕ್ಕೆ ನಾವು ಸಂಪಾದನೆ ಮಾಡಾಗ ನಮ್ಗೆ ಎಷ್ಟು ಜನ ಹೇಳಿದ್ರು, ನೀನು ಪೈಸಾ ಎತ್ತಿ ಮಡಗು, ಕಾಸು ಎತ್ತಿ ಮಡಗು ಅಂತ. ಏನ್ ಎತ್ತಿ ಮಡಗಿದ್ರು, ಏನ್ ಕೂಡಾಕಿ ಮಡಗಿದ್ರು ಮಕ್ಕಳಿಗೆ ಕಷ್ಟ ಅಂದ್ರೆ ಕೊಟ್ಬಿಡ್ತಾ ಇದ್ದೆ. ಮಕ್ಕಳಿಗೆ ಕಷ್ಟ ಅಂದ್ರೆ ಕೊಟ್ಬಿಡ್ತಾ ಇದ್ದೆ. ಒಂದು ಒಡವೆ ಹಾಕೊಂಡಿರ್ಲಿ, ಅವ್ರಿಗೆ ಕಷ್ಟ ಅಂದ್ರೆ ಕೊಟ್ಬಿಡ್ತಾ ಇದ್ದೆ. ಬೇಡ, ಅವ್ರಿಗೆ ಯಾಕೆ ತೊಂದ್ರೆ ಕೊಟ್ಕೊಂಡು. ಮೊಮ್ಮಕ್ಳು ಇದ್ದಾರೆ? ಎಲ್ಲಾರ್ಗು ಮಕ್ಕಳು. ದೊಡ್ಡವರಮ್ಮ ಮೊಮ್ಮಕ್ಕಳು? ದೊಡ್ಡವರಾಗಿದ್ದಾರೆ. ಈಗ ಬಂದ್ರೆ ಕರೆದ್ರೆ ಏನ್ ಮಾಡ್ತೀರಿ? ನಾನು ಹೋಗಲ್ಲ. ಹೋಗಲ್ವಾ? ನಿಮ್ಮ ಮೊಮ್ಮಕ್ಳು ಕರೀತಾರೆ, ನಿಮ್ ಮಗಳು ಕರೀತಾರೆ, ಯಾರು ಕರೆದ್ರು ಮಗ ಕರೀತಾರೆ, ತಪ್ಪಾಯ್ತು ಬನ್ನಿ ನಾವು ನೋಡ್ಕೋತೀವಿ ಅಂತ. ಬೇಡ, ನಾನು ಹಿಂಗೆ ಹಿಂಗೆ ಹೋಯ್ತೀನಿ. ನಾನು ಅವ್ರ ಹತ್ರ ಒಂದ್ ದಿವಸ ಹೇಳಿದ್ದೆ, ನನ್ ಸತ್ರು ನಿಮ್ಗೆ ತೊಂದ್ರೆ ಕೊಡಲ್ಲ, ನಾನು ಎಲ್ಲಾನ ದೂರ ಹೋಗಿ ಸಾಯ್ತೀನಿ ಅಂದ್ರೆ. ಅದೇ ನಾನು ದೂರ ಹೋಗ್ಬೇಕಾಗಿತ್ತು. ಅದು ಯಾರೋ ಹೇಳಿದ್ರು, ಇಲ್ಲಿ ದೇವಸ್ಥಾನ ಐತೆ, ಆ ದೇವಸ್ಥಾನಕ್ಕೆ ಹೋಗು ಅಂತ. ಅದಕ್ಕೆ ದೇವಸ್ಥಾನಕ್ಕೋಸ್ಕರ ಬಂದೆ ಇಲ್ಲಿ. ಇಲ್ಲ ಹೋದ್ರೆ ಬರ್ತಾ ಇರ್ಲಿಲ್ಲ. ಆ ದೇವಸ್ಥಾನಕ್ಕೆ ಬಂದು ಇದು ಬಸ್ ಏನಾಯ್ತು, ಸಾಯಂಕಾಲ ತಂದ ಅವನು ಇದನ್ನ ಕರ್ಕೊಂಬಂದ್ರಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗು ಅಂದ್ರು. ಆಟೋ ಮಾಡ್ಕೊಂಡು ಹೋಗಕ್ಕೆ ನನ್ನ ಹತ್ರ ಕಾಸಿಲ್ಲ. ಅವಾಗ ಅಲ್ಲಿ ಬಸ್ ಸ್ಟಾಪ್ ಆಟೋ ಕಾರೆಲ್ಲ ಇದ್ರು. ಏನಪ್ಪ ಇಲ್ಲಿ ದೇವಸ್ಥಾನ ಎಲ್ಲಿ ಪಕ್ಕದಲ್ಲಿ ಇಲ್ವ ಅಂದೆ. ಇಲ್ಲಮ್ಮ, ತುಂಬಾ ದೂರ ಹೋಗ್ಬೇಕು ಹಂಗಂತ ಹೇಳಿದ್ರು. ಇನ್ನೇನ್ ಮಾಡೋದು, ಇಷ್ಟೊತ್ತಾಗೋಯ್ತಲ್ಲ, ಬಸ್ ಸ್ಟಾಪ್ ದೊಡ್ಡದಾಗಿಲ್ಲ ಮನ್ಕೊಳಕ್ಕೆ, ಏನ್ ಮಾಡೋದು ಅಂತ ಅವ್ರನ್ನ ಕೇಳಿದೆ. ಅವರು ನೋಡಮ್ಮ ಎಲ್ಲ ಆಸ್ಪತ್ರೆ ಐತೆ, ದೊಡ್ಡ ಆಸ್ಪತ್ರೆ, ಅಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗಿ ಬಿಡ್ತೀನಿ, ಆಟೋ ಒಳಗೆ ನಡಿಯಕ್ಕಾಗಲ್ಲ, ಆಟೋ ಒಳಗೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಅಲ್ಲಿ ಮನ್ಕೊಂಡಿದ್ದು ಬೆಳಗ್ಗೆ ಎದ್ದು ಹೋಗು ಅಂದ್ರು. ಸರಿ ಅಂತ ಹೋಗ್ತೀನಿ, ಹಂಗೆ ಮಾಡಿ ಅಂತ ಹೇಳ್ದೆ. ಅಷ್ಟೊತ್ತಿಗೆ ಇವರು ಪೊಲೀಸವ್ರು ಬಂದು ಹಿಂಗೆ ರುದ್ರಾಶ್ರಮಕ್ಕೆ ಸೇರ್ಕೊಂತೀಯ ಅಂದ್ರು. ಸೇರ್ಕೊಂತೀನಿ ಅಂದ್ರೆ ಅವಾಗ ಅವರು ಎಲ್ಲ ಮಾತಾಡಿ ಬರ್ದು ಕರ್ಕೊಂಡ್ಬಂದ್ರು. ಈಗ ಇಷ್ಟು ವರ್ಷಗಳು ಸಾಕಿದ್ರಲ್ಲ ಅಜ್ಜಿ, ನೀವು ನಿಮ್ಮ ಮಕ್ಕಳು ಸಾಕಿದ್ರಿ, ಹೆಣ್ಣು ಮಕ್ಕಳು ಮೊಮ್ಮಕ್ಕಳು, ನೋಡ್ಬೇಕನ್ಸಲ್ವಾ? ನೋಡ್ಬೇಕು ಅನ್ಸಲ್ವಾ? ಜನ್ಮದಲ್ಲಿ ನನಗೆ ಒಂದು ಸಹಾಯ ಮಾಡಿದ್ರೆ ನಾನು ಮರೆಯಲ್ಲ. ಆ ತರ ಇದ್ದೋಳು. ಈಗ ನನ್ನ ಮಕ್ಕಳು ನನಗೆ ಹಿಂಗಂದ್ರೆ
ನಾವ್ ಯಾರ ಹತ್ರ ಹೇಳೋಣ? ಹೇಳೋದ್ ಬೇಡ. ಎಲ್ಲೋ ಹೋಗಿ ಹಿಂಗ ಕುತ್ಕೊಂಡ್ರೆ ನಮ್ ಕೈಲಾಗಲ್ಲ. ಕುತ್ಕೊಂಡ್ರಿ ಯಾರನ್ನ ಹೋಗೋರ್ ಬರೋ ಪೈಸೆ ಕೊಡೋಕಿಲ್ವಾ? ಇನ್ನ ಎಲ್ಲ ನಮ್ಮ ಅನ್ಕೊಳ್ಳೋಣ ಅಂತ ಬಂದ್ಬಿಟ್ಟೆ. ಇನ್ನೇನಿಲ್ಲ. ಈಗ ಅವ್ರು ಬಂದ್ ಕರೆದ್ರು ಹೋಗಲ್ಲ ನೀವು? ಈಗ ನಿಮ್ಮ ಮಕ್ಕಳು ಅಂದಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈಗ ನಮ್ ಚಿಕ್ಕ ಮಕ್ಕಳು ಸಾಕ್ತಿರ್ತೀವಿ, ಏನೋ ನನ್ನ ಮಗ ಬಿದ್ದ ಕರಳು ಚುರುಕನಂತೆ, ಏನೋ ನನ್ನ ಮಗನ್ ಹುಷಾರಿಲ್ಲ, ರಾತ್ರಿ ಕಾಯ್ತೀರಿ. ನನ್ ಕೈಗೆ ಇರೋದು ಕೊಟ್ಟಿದ್ದೀನಿ, ಇಲ್ಲದ ಹೋದ್ರೆ ಇಲ್ಲ ಅಂತೀನಿ. ಅಲ್ಲ ನಾನ್ ಹೇಳ್ತಾ ಇರೋದು, ಈಗ ಚಿಕ್ಕ ಮಕ್ಕಳು ಇದ್ದಾಗ ನಮ್ಮ ಮಕ್ಕಳುಗಳು ಎಲ್ಲೋ ನನ್ ಮಗ ಬಿದ್ದುಬಿಟ್ಟ ಅಂದ್ರೆ ಓಡೋಗ್ತೀವಿ ಅಲ್ವಾ? ನನ್ ಮಗ ಬಿದ್ದುಬಿಟ್ಲು ಅಂತ, ನನ್ ಮಗಳಿಗೆ ಹುಷಾರಿಲ್ಲ, ರಾತ್ರಿ ಎಲ್ಲ ಕಾಯ್ತೀರಿ ತಾಯಿ ಅಲ್ವಾ? ರಾತ್ರಿ ಎಲ್ಲ ಕುತ್ಕೊಂಡು ನನ್ ಮಗು ಜ್ವರ ಬಂತ, ಹೆಂಗಿದೆ ಏನು ಅಂತ ರಾತ್ರಿ ಎಲ್ಲ ಕಾಯ್ತೀರಿ, ಎತ್ಕೊಂಡು ಹೋಗಿ ಹಾಸ್ಪಿಟಲ್ ತೋರಿಸ್ತೀರಿ ಅಲ್ವಾ? ಅವೆಲ್ಲ ಮಾಡಿದಿರಲ್ವಾ ನೀವು? ಬೇಕಾದಷ್ಟು ಕಷ್ಟಪಟ್ಟಿದ್ದೀನಿ. ಒಂದು ಮಗ 2 ವರ್ಷ 4 ತಿಂಗಳಿಗೆ ಕಳ್ದೋದ. ಎಷ್ಟು ದೇವಸ್ಥಾನಕ್ಕೆ ಇದ್ ಮಾಡಿ ಸಾರು ಊಟ 1 ತಿಂಗಳು ಮಾಡಿಲ್ಲ ನಾನು. ತುಂಬಾ ಕಷ್ಟ ಮನೆ ಒಳಗೆ. ಚಿಕ್ಕದು ಅವನ ಹಿಂದೆ ಒಂದು ಚಿಕ್ಕದು ಒಂದು ಗಂಡು ಮಗ, ಅವನು ಒಂದು 15 ದಿನದ ಮಗ. ನಾನು ಮಾರ್ಕೆಟ್ಗೆ ವ್ಯಾಪಾರಕ್ಕೆ ಎತ್ಕೊಂಡ್ಬಂದಿದ್ದೀನಿ. ಅವನು ಎತ್ಕೊಂಡ್ಬಂದಾಗ ಇವನು ಅಮ್ಮ ಅಂತ ಹಿಂದ್ಗಡೆ ಬಂದ್ಬಿಟ್ಟಿದ್ದಾನೆ, ನಾನು ನೋಡಿಲ್ಲ. ಅವಾಗ ಯಾರು ಆ ಮಗ ಚೆನ್ನಾಗಿದ್ರು ಮಕ್ಕಳೆಲ್ಲ, ಅವಾಗ ಚೆನ್ನಾಗಿದ್ದಾನೆ ಅಂತ ಎತ್ಕೊಂಡು ಹೋಗ್ಬಿಟ್ಟು ನಾನು ವ್ಯಾಪಾರ ಮಾಡ್ಬಿಟ್ಟು ಆಯಮ್ಮ ಎತ್ಕೊಂಡೋಗಿ ಕೃಷ್ಣರಾಜಪುರದಲ್ಲಿ ಮಡಗಿ ಮಗ ಚೆನ್ನಾಗವನೆ ಅಂತ ಅವರು ಇಟ್ಕೊಂಡಿದ್ರು. ನಾನ್ ಮನೆಗೆ ಹೋಗಿ ನಮ್ಮ ಮಗಳು ಒಬ್ಳು ಇಷ್ಟು ದೊಡ್ಡಳಿದ್ಲು, ಅವಳನ್ನ ಕೇಳಿದ್ರೆ ಅಮ್ಮ ಇಲ್ಲೇ ಇದ್ದ ಅಂತ ನೋಡಿ ಸಿಕ್ಲಿಲ್ಲ, ಮಗ ಸಿಕ್ಲೇ ಇಲ್ಲ. ಆಮೇಲೆ ಹತ್ಕೊಂಡು ಅವಾಗ ಏನೋ 1-2 ಚಿಕ್ಕದು ಒಡವೆಗಳು ಇದ್ದಿದ್ದೆಲ್ಲ ಮಡಗಿ ತಿಂದು ಊಟಕ್ಕೆ ಗತಿ ಇಲ್ಲ, ಏನ್ ಮಾಡೋದು ಹಾಗಂತ ಇದ್ದು ಬರೀ ಇಷ್ಟ ಅಕ್ಕಿ ಹಾಕೋದು, ಗಂಜಿ ಮಾಡೋದು. ಒಂದು ದೊಡ್ಡ ಹುಡುಗಿ ಇಬ್ರು ಆ ಗಂಜಿ ಕುಡ್ಕೊಂಡಿರ್ರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗಂಜಿ ಕೊಟ್ಬಿಟ್ಟು ಹೋಗಿ ಒಂದು 15 ದಿನ ಹುಡ್ಕಾಡದೆ ಸಿಕ್ಲಿಲ್ಲ. ಇನ್ನ ಏನಕ್ಕೂ ಗತಿ ಇಲ್ಲ, ಎಲ್ಲ ಬೈದ್ರು. ಅಯ್ಯೋ ಅವನೊಬ್ನು ಹೋದ್ರೆ ಇನ್ನೊಬ್ನಿಲ್ವಾ, ಇನ್ನ ಇಬ್ರಿಲ್ವಾ ನಿನಗೆ ಗಂಡ್ ಮಕ್ಳು, ಏನೋ ಒಬ್ಬನಿಗೆ ಹಂಗ ಆಳ್ತಾ ಇದೆಯಾ? ನಾನು ಸತ್ರೆ ಮಣ್ಣಿಗೆ ಹಾಕ್ಬಿಡ್ತೀವಿ, ಜೀವ ಸಹಿತ ಬಿಟ್ಬಿಟ್ಟು ಹೆಂಗಿರೋದು ಇರಕ್ಕಾಗಲ್ಲ ಅಂತ ಹೇಳ್ಕೊಂಡು ನೀನು ವ್ಯಾಪಾರ ಮಾಡು ಅಂದ್ರು. ಹಂಗೆ ವ್ಯಾಪಾರ ಮಾಡ್ಕೊಂಡಿದ್ದೆ. ಅವಾಗ ಒಬ್ರು ಎಲ್ಲೋ ಒಂದು ಮಗ ಬಂದಿತ್ತಮ್ಮ, ಅವರು ಇದು ಗಾಡಿ ಹಾಕೊಂಡು ಇದು ಬೊಂಬೆಗಳು ಆಟ ಆಡ್ತಾರಲ್ಲ ಅವರು ಮಕ್ಕಳು ಆಡ್ಸ್ಬಿಟ್ಟು ಹಿಂಗೆ ಬೀದಿ ಹಾಕೊಂಡು ಹೋಗೋರು. ಅವ್ರ ಹಿಂದೆ ಒಂದ್ ಹುಡುಗ ಹೋಗ್ಬಿಟ್ಟ, ನನ್ನ ಪಕ್ಕದಲ್ಲಿ ವ್ಯಾಪಾರ ಮಾಡೋರು. ಅವಾಗ ಅಲ್ಲಿ ಒಂದ್ ಮಗ ಐತೆ ಶ್ರೀರಾಮ್ಪುರದಲ್ಲಿ ಅಂದ್ರೆ, ಅವಾಗ ನಾನು ನಮ್ಮ ಮಗ ಇರ್ಬೋದು ಅಂತ ನಾನು ಓಡೋದೆ. ಹೋಗಿ ನೋಡಿದ್ರೆ ಆಮೇಲೆ ನಮ್ಮ ಮಗ ಅಲ್ಲ ಅವ್ರ ಮಗ. ಆಮೇಲೆ ನಾನು ಬಂದು ಹೇಳಿ ಆ ಅಮ್ಮನಿಗೆ ತಿರ್ಗಾ ನಾನೇ ಕರ್ಕೊಂಡೋಗಿ ಆ ಮಗ ಇಸ್ಕೊಂಬಂದ್ರಿ ಸಾಕಿದ್ರಿ. ಅವಾಗ ಎಲ್ಲ ಏನ್ ಹೇಳಿದ್ರಮ್ಮ, ನಿಂಗೆ ದೇವ್ರಂತ ಮನ್ಸು, ಒಳ್ಳೆ ಮನ್ಸಿಗೆ ನಿನ್ ಮಗ ಸಿಕ್ತಾನೆ, ನೀನು ಅವ್ರ ಮಗ ತಾನೇ ಹೋದ್ರೆ ಹೋಗ್ಲಿ ಅಂತ ಬಿಟ್ಟಿಲ್ಲ. ಅಯ್ಯೋ ನನ್ನ ಮಗ ಸಿಕ್ದ ಹೋದ್ರೆ ಅವ್ರನ್ನ ಸಂತೋಷ ಪಡ್ಲಿ ಅಂತ ಅಮ್ಮನ್ನ ಕರ್ಕೊಂಬಂದು ನೀನು ಅವ್ರ ಮಗನ ಕೊಡ್ಸಿ ಕರ್ಕೊಂಡೋಗಿದ್ಯಾ ಅಂತ ಎಲ್ಲಾರು ಹೇಳಿದ್ರು. ಆಗ್ಲಮ್ಮ, ಹಂಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಬಂದಿದ್ದೆ. ತಿರ್ಗಾ 1 ತಿಂಗಳು ಬಿಟ್ಟು ನಾನು ಒಂದು ದೇವ್ರು ಏನ್ ಹೇಳಿದ್ರು, ಕೃಷ್ಣರಾಜಪುರದಲ್ಲಿ ಐತೆ ಗೊತ್ತಾ ನಿಮ್ಗೆ, ದಮ್ಸೆಟ್ಟಿಪಾಳ್ಯದಲ್ಲಿ ದೇವ್ರು ಅದು ಸಿಕ್ಕಿದಂತೆ. ಅಲ್ಲಿ ಒಂದು ದೇವಸ್ಥಾನ ಇವಾಗೆಲ್ಲ ದೊಡ್ಡದಾಗೋಯ್ತು.
11 ವಾರ ಹೋದ್ರೆ ನಿನ್ನ ಮಗ ಖಂಡಿತ ಮನೆಗೆ ಬಂದ್ಬಿಡ್ತಾನೆ, ಯಾರಾದ್ರೂ ಕರ್ಕೊಂಬಂದು ಬಿಡ್ತಾರೆ ಅಂದ್ರು. ನೀನು ಸುಮ್ಗೆ ಹತ್ಕೊಂಡು ಹುಡ್ಕೊಂಡು ಇರ್ಬೇಡ, ನಿನ್ ಪಾಡಿಗೆ ನೀನು ವ್ಯಾಪಾರ ಮಾಡು ಇರೋದು. ಆವಾಗ 1 ತಿಂಗಳಾಗೋಗ್ಬಿಟ್ಟಿತ್ತು. ಸರಿ ಆಗ್ಲಿ ಅಂತ 11 ವಾರ ಅಲ್ಲ, ನಾನು 19 ವಾರನೇ ಬರ್ತೀನಿ ಅಂತ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮಂಗಳವಾರ ಮಾರ್ಕೆಟಲ್ಲಿ ಬಾತ್ರೂಮ್ ಇತ್ತು, ಇವಾಗೆಲ್ಲ ಹೊಡೆದಾಕ್ಬಿಟ್ರು. ಅದು ಹಳೆ ಬಾತ್ರೂಮ್ ಇತ್ತು. ನಾನು ಹೋಗಿ ತಣ್ಣೀರು ಹಂಗೆ ಉಯ್ಕೊಂಡು ಬಾನತ್ತೀನಿ ನಾನು. 1 ತಿಂಗಳು ಮಗ, ಎಳೆ ಮಗ ಇದ್ರೂ ಇರ್ಲಿ ಅಂತ ತಣ್ಣೀರು ಉಯ್ಕೊಂಡು ಹಂಗೆ ಮಗನ ಎತ್ಕೊಂಡು ಬಸ್ಸು, ಅವಾಗ 60 ಪೈಸೆ ಬಸ್ಸು ಹೋಗ್ತಾ ಇದ್ದೆ. ಕೈ ಮುಗಿದ್ಬಿಟ್ಟು ಅಲ್ಲಿ ಎಷ್ಟೋ ಜನ ಪ್ರಸಾದಗಳು ಕೊಡೋದು, ಅದು ತಿನ್ಕೊಂಡು ಬರ್ತಾ ಇದ್ದೆ. ಹಂಗೆ ಹತ್ರ ಮಗನೆಲ್ಲ ಹಾಕ್ಬಿಟ್ಟು ನಾನು ಆಡ್ತಾ ಇದ್ರೆ ನೋಡ್ಬಿಟ್ಟು ಎಲ್ಲರೂ ಅಮ್ಮ ನಿನ್ನ ಮಗ ಸಿಗ್ತದೆ ಹೋಗು ಅನ್ನೋರು. ಸರಿ ಅಂತ ಬರ್ತಾ ಇದ್ದೆ. ಜನ ಗೊತ್ತಿಲ್ಲ ನನ್ನ ಮಗ ಅಂತ ಹೇಳಿ ಬೇಡ್ಕೊಂಡು ಕೈ ಮುಗಿದ್ಬಿಟ್ಟು ಏನೋ ನನ್ನ ಕೈಲಾಗಿದ್ದು ಹೇಳಿದ್ರು. 13 ವಾರ ಆಯ್ತಾನೇನೆ ಸ್ವಲ್ಪ ಇದು ಟೀ ಬಿಸ್ಕೊತ್ತು ಕುಡಿಸ್ಬೇಕು, ಅವ್ರ ಹತ್ರ ಸ್ವಲ್ಪ ಹಾಲು ತಗೊಂಡೋಗಿ ಕೊಟ್ಟು ಸ್ವಲ್ಪ ಟೀ ಮಾಡ್ಕೊಡಿ ಅಂತ ಹೇಳಿ ಮಾಡಿಕೊಟ್ರು. ಆವಾಗ ಎಲ್ಲರಿಗೂ ಹಂಚ್ಬಿಟ್ಟು ಬಂದೆ. 13 ವಾರ ಮಂಗಳವಾರ ಆಯ್ತು. ಬುಧವಾರ ಶುಕ್ರವಾರನೇನೋ ಇಲ್ಲ, ಶುಕ್ರವಾರ ಶನಿವಾರ ನಮ್ಮ ಹುಡುಗನ ಯಾರೋ ಕರ್ಕೊಂಬಂದ್ಬಿಟ್ರು, ಮನೆಗೆ ಕರ್ಕೊಂಡ್ಬಿಟ್ರ? ಮನೆಗೆ ಕರ್ಕೊಂಬಂದ್ಬಿಟ್ರು. ಯಾರ ಮಗ ಅವರು? ರಾಜುನಾ? ರಾಜು. ಈಗ ಅವರೇ ನಿಮ್ ಮೇಲೆ ಸ್ವಲ್ಪ ಪ್ರೀತಿ ಇಟ್ಕೊಂಡಿರೋರು. ಎಲ್ಲಾರು ನಿನ್ ದೇವಸ್ಥಾನಕ್ಕೆ ಹೋಗಿದ್ದು ಸತ್ಯ ಆಯ್ತು, ಪರವಾಗಿಲ್ಲ, ನೀನ್ ಎಷ್ಟು ನಂಬಿಕೆ ಮೇಲೆ ಹೋದೆ, ದೇವ್ರು ಕರ್ಕೊಂಬಂದು ಬಿಡ್ತಾನೆ ಹಂಗೆಲ್ಲ ಹೋಗಿ ಕಷ್ಟಪಟ್ಟು ತಿರ್ಗಾ ಸಾಕಿ ಇದು ಮಾಡ್ದೆ. ಮಾಡಿಗೆ ನಾವಿದ್ದು ನಾನೇ ಸಂಪಾದನೆ ಮಾಡಿ 2 ಹೆಣ್ಮಕ್ಳಿಗೆ ಮದುವೆ ಮಾಡಿದೆ, ಎಲ್ಲ ಮಾಡಿದೆ. ತಿರ್ಗಾ ಇವಾಗ ನಾನು ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಅವ್ರ ಮನೆಗೂ 1-2 ದಿವಸ ಇದ್ದೆ, ದೊಡ್ಡನ ಮನೆಗೂ 1-2 ದಿವಸ ಇದ್ದೆ, ದೊಡ್ಡ ಮಗಳ ಮನೆಗೆ ಜಾಸ್ತಿ ಇದ್ದೆ. ಅವಳು ಇವಾಗ ನನ್ನ ಕೈಲಾಗಲ್ಲ ಹಂಗನ್ಬಿಟ್ಲು. ಸರಿ ಅಮ್ಮ, ಯಾರು ನನ್ನ ನೋಡೋದೇ ಬೇಡ ಹಂಗಂತ ನಾನು ಬಂದ್ಬಿಟ್ಟೆ. ಇನ್ನೇನು ಕಾರಣ ಇಲ್ಲ. ಅದೇ ನಾನು ಆಸ್ತಿ ಸಂಪಾದನೆ ಮಾಡಿ ಮಡಗಿದ್ರೆ ನನ್ನ ಯಾರಾದ್ರೂ ಬಿಡ್ತಾ ಇದ್ರ? ಅದೇ ಒಡವೆಗಳಿದ್ದಿದ್ರೆ ದುಡ್ಡುಗಳಿದ್ದಿದ್ರೆ ಬಿಡ್ತಾ ಇದ್ರ? ಎಲ್ಲ ನಮ್ಮಮ್ಮ ಅಂತ ಬರ್ತಾ ಇದ್ರಿ. ನನ್ನ ಹತ್ರ ಏನು ಇಲ್ದಿದ್ದಕ್ಕೆ. ಹಂಗಾದ್ರೆ ತಾಯಿಗೆ ಬೆಲೆ ಇಲ್ವಾ? ಬರೀ ಹಣಕ್ ಮಾತ್ರ ಇವಾಗ ತಾಯಿಗೆ ಬೆಲೆ ಇಲ್ಲ, ತಂದೆಗೆ ಬೆಲೆ ಇಲ್ಲ, ಹಣಕ್ಕೆ ಬೆಲೆ. ಹಣ ಒಂದಿದ್ರೆ ಸಾಕು. ಹಾಗಾದ್ರೆ ನೀವ್ ಹೇಳೋದೇನು ಅಂದ್ರೆ, ನೀವ್ ಏನೇ ಆಗ್ರಿ ಕೊನೆಗಾಲದಲ್ಲಿ ಒಂದಷ್ಟು ಏನಾದ್ರೂ ಇಟ್ಕೊಂಡಿರ್ಬೇಕು ನೀವು ಅಂತ ಹೇಳ್ತೀರಿ ಇರೋರಿಗೆ, ಅಲ್ವಾ? ಒಂದ್ ವೇಳೆ ಬಂದ್ ಕರೆದ್ರೆ ಹೋಗಿ, ಅವ್ರಿಗೆ ಅರಿವಾಗ್ಬೋದು, ನಾವ್ ಮಾಡಿದ ತಪ್ಪು ಅಂತ ಅನ್ನಿಸ್ಬೋದು, ಬಂದ್ ಕರಿಬಹುದು ನಿಮ್ಮನ್ನ. ಯಾರಿಗೂ ಅನ್ಸಲ್ಲ. ಇನ್ನ ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಬೈತಾರೆ, ನಮ್ಮ ಮಾನ ತೆಗ್ದೆ, ನಮ್ಮ ಮರ್ಯಾದೆ ತೆಗ್ದೆ, ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ, ಇಲ್ಲಿ ಹೋಗ್ಬಿಟ್ಟಿದೀಯಾ ಅಂತ. ಹೋಗಿ ನಮ್ಮನ್ನೆಲ್ಲ ಹಿಂಗೆ ಕರೆಸಿ ನಿಲ್ಸಿ ಇದು ಮಾಡ್ದೆ ಅಂತ ಹೋಗಲ್ಲ ನಾನು. ಸಾಕಿಲ್ಲ 2 ಹೊತ್ತು ಊಟ ಹಾಕ್ತಾರೆ. ಬೇರೆಯವ್ರು ಹೇಳೋರು ರುದ್ರಾಶ್ರಮಕ್ಕೆ ಹೋಗಿ ಸೇರ್ಕೋ ಹಂಗಂತ. ನಾನು ಎಲ್ಲೈತೆ ರುದ್ರಾಶ್ರಮ ಅಂದ್ರೆ, ಒಂದು ಇದ್ರಲ್ಲಿ ಕೋಣಕುಂಟೆ ಪಕ್ಕದಲ್ಲಿ ಎಲ್ಲೋ ಊರು ಹೆಸರು 2 ಜಾಗದಲ್ಲಿ ಐತೆ ಅಂತ. ಅದ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲ, ಕಾಸು ಕೈನಲ್ಲಿ ಇಲ್ಲ, ನಾನು ಬಸ್ನಲ್ಲಿ ಆಟೋ ಒಳಗೆ ಹೋಗಿ ತಿರ್ಗಕ್ಕೆ. ಅದು ನೀನು ಒಬ್ಳೆ ಹೋದ್ರೆ ಹಂಗೆ ಸೇರಿಸ್ಕೊಳಕಿಲ್ಲ ಅಂತ ಅದು ಹೇಳಿದ್ರು ಎಲ್ಲ. ಸರಿ ಅಂತ ಸುಮ್ಗೆ ಆಗ್ಬಿಟ್ಟಿದ್ದೆ. ಅದು ತಿರ್ಗಾ ಇಲ್ಲೇ ಬಂದು ಸೇರಂಗೆ ಬಂದು. ಇಲ್ಲೆಲ್ಲ ಸರಿಯಾಗಿದ್ಯಾ? ಚೆನ್ನಾಗಿದ್ಯಾ? ಪರವಾಗಿಲ್ವಾ? ಎಲ್ಲ ಚೆನ್ನಾಗಿ ನೋಡ್ಕೋತಾರ ಇಲ್ಲಿರೋರು? ಸತ್ರೆ ಕೂಡ ಇವರೇ ಎತ್ತಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸಾಯ್ತೀನಿ. ನನಗೆ ತಿಂಗಳು ಒಂದ್ಸತಿ ವಿಧವೆ ಪಿಂಚಣಿ ಬರ್ತದೆ, ತಂದು ಕೊಟ್ಬಿಡ್ತೀನಿ ಇವ್ರ ಕೈಗೆ.
ಸತ್ರೆ ಖರ್ಚು ಮಾಡಿ ಸಾಕಿ ಅದೆಲ್ಲ ಒಂದು ತಿಂಗಳು ಬರೋ ತಿಂಗಳು ಬಿಟ್ಟು ನಾನು ಒಬ್ಬಳನ್ನ ಕಳ್ಸಲ್ಲ, ಯಾರನ್ನ ಜೊತೆ ಮಾಡಿ ಕಳಿಸ್ಬೋದು. ಮತ್ತೆ ಹೋಗಿ ತಗೊಂಬಂದು ಕೊಡ್ತಾರೆ. ಇಲ್ಲಿ ಹೆಂಗಿದೆ ವ್ಯವಸ್ಥೆ, ಹೆಂಗಿದೆ ಇಲ್ಲಿ ಊಟ ತಿಂಡಿ ನೋಡ್ಕೊಳ್ಳೋರು ನೋಡ್ಕೋತಾರ? ಚೆನ್ನಾಗಿ ನೋಡ್ಕೊಂತಾರೆ. ದಿನ ಸ್ನಾನ ಮಾಡಿಸ್ತಾರೆ, 2 ಟೈಮ್ ಕಾಫಿ ಕೊಡ್ತಾರೆ, ಬೆಳಗ್ಗೆ ನಾಷ್ಟ ಕೊಡ್ತಾರೆ, ಮಧ್ಯಾಹ್ನ ಇತ್ತು ನಮ್ ಶುಗರ್ ಐತೆ ನನಗೆ ಮುದ್ದೆ ಕೊಡ್ತಾರೆ, ಒಂಚೂರು ಅನ್ನ ಕೊಡ್ತಾರೆ. ಸಾಕೆ ನನಗೆ. ಅಲ್ಲ, ನಾನು ಹೇಳ್ತಾ ಇರೋದು ಊಟ ಕೊಡೋದು ಬೇರೆ ಪ್ರಶ್ನೆ, ಪ್ರೀತಿಯಿಂದ ಮಾತಾಡ್ಸಿ ಯೋಗಕ್ಷೇಮ ಎಲ್ಲ ವಿಚಾರಿಸಿ ಆರೋಗ್ಯ ಎಲ್ಲ ವಿಚಾರಿಸ್ತಾರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳು ಅಂದಾಗ, ಮಕ್ಕಳು ಕಷ್ಟ ಅಂತಂದಾಗ ತಾಯಿ ತನ್ನ ಎಲ್ಲ ಇದನ್ನು ತ್ಯಾಗ ಮಾಡ್ತಾಳೆ. ಮಗುಗೆ ನೋವಾಗ್ತಿದೆ ಅಂದಾಗ ತಾಯಿ ಹೃದಯದಲ್ಲಿ ನೋವಾಗುತ್ತೆ. ಆದ್ರೆ ತಾಯಿಗೆ ನೋವಾಗುತ್ತೆ ಅನ್ನುವಾಗ ತಾಯಿಯ ಹೊಟ್ಟೆಯಿಂದ ಬಂದ ಮಕ್ಕಳಿಗೆ ನೋವಾಗೋದಿಲ್ಲ. ಇದು ಈ ಜಗತ್ತಿನ ವಿಪರ್ಯಾಸವ ಏನೋ ಗೊತ್ತಿಲ್ಲ. ಇವರು ಅಚಾನಕ್ಕಾಗಿ ಮಂಡ್ಯದಲ್ಲಿ ಬಂದರೂ ಕೂಡ ಒಂದು ಒಳ್ಳೆಯ ಆಶ್ರಮವನ್ನು ಸೇರಿದ್ದಾರೆ. ಇಲ್ಲಿ ಕೂಡ ಅವರನ್ನ ಅಚ್ಚುಕಟ್ಟಾಗಿ ನೋಡ್ಕೋತಿದ್ದಾರೆ. ಮತ್ತು ನಾನು ಇಲ್ಲೇ ಇರ್ತೀನಿ ಅನ್ನುವಂಥ ಮನೋಭಾವಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನದೊಂದು ಕೋರಿಕೆ, ಇವರ ಮಕ್ಕಳು ಅವ್ರಿಗೇನಾದರೂ ಈ ವಿಡಿಯೋ ತಲುಪಿದ್ರೆ, ಒಂದು ವೇಳೆ ನೋಡಿದ್ರೆ, ನಾವು ಇಲ್ಲಿ ಇವರನ್ನು ಕೂರಿಸ್ಕೊಂಡಿರೋ ಉದ್ದೇಶ ಇಷ್ಟೇ. ಒಂದು, ಅವರ ನೋವು ಏನಿದೆ, ಬಹುಶಃ ಏನಾಗುತ್ತೆ, ಯಾವಾಗಲೂ ಸಂಬಂಧಗಳಲ್ಲಿ ತುಂಬಾ ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾದಾಗ ಮನಸ್ಸುಗಳು ಹೊಡಿತಾವೆ, ಆಗ ಅವ್ರ ಕಡೆ ಬಂದ್ಬಿಡ್ತಾರೆ. ಕೆಲವು ಸಾರಿ ತಮ್ಮ ಹಳೆಯ ನೆನಪುಗಳು ಬಂದಾಗ, ತನ್ನ ತಾಯಿ ನನ್ನನ್ನು ಹೇಗೆ ನೋಡ್ಕೋತಿದ್ರು ಅನ್ನೋ ನೆನಪುಗಳು ಬಂದಾಗ, ಅಥವಾ ನನ್ನನ್ನು ಹೇಗೆ ಅವರು ಕಾಪಾಡಿದ್ರು ಅನ್ನೋ ನೆನಪುಗಳು ಬಂದಾಗ ಮಕ್ಕಳಿಗೆ ವಾಪಸ್ ನನ್ನ ತಾಯಿ ನೋಡಬೇಕು ಅಂತ ಅನ್ನಿಸ್ಬೋದು. ಅಥವಾ ನನ್ನ ತಾಯಿಯನ್ನ ನಾನು ವಾಪಸ್ ಕರ್ಕೊಂಡು ಬಂದು ಸಾಕ್ತೀನಿ ಅನ್ನುವಂಥ ಮನೋಭಾವಗಳು ಬರ್ಬೋದು. ಒಂದು ವೇಳೆ ಈ ಪಾಲಕರಿಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಈ ಥರದ ಮನೋಭಾವಗಳು ಬಂದಾಗ ದಯಮಾಡಿ ಆಶ್ರಮಕ್ಕೆ ಭೇಟಿ ಕೊಡಿ. ಆಶ್ರಮದಲ್ಲಿ ಸುರಕ್ಷಿತವಾಗಿ ನಿಮ್ಮ ತಾಯಿ ಇದ್ದಾರೆ. ನಿಮ್ಮ ಬರುವ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೀವಿ. ಸಾಧ್ಯವಾದರೆ ಬನ್ನಿ. ಒಂದು ವೇಳೆ ಕರ್ಕೊಂಡು ಹೋಗದೇ ಇದ್ರೂ ಪರವಾಗಿಲ್ಲ, ಒಂದು ಸಾರಿ ಬಂದು ಅವರಿಗೆ ಪ್ರೀತಿ ತೋರಿಸಿ ಹೋದ್ರೂ ಸಾಕು. ಅವ್ರಿಗೆ ಪ್ರೀತಿ ತೋರಿಸಿ ಹೋದ್ರೂ ಸಾಕು, ನಾವು ಅವರನ್ನು ಕಾಳಜಿ ಮಾಡ್ತೀವಿ. ನೀವು ಹೇಗಿದ್ದೀರಿ ಅಂತ ಮಕ್ಕಳು ಬಂದು ತಾಯಿ ಕೇಳಿದ್ರೆ ಸಾಕು. ಆ ಥರದ ಒಂದು ಅವಕಾಶ ಆದರೆ ಮಕ್ಕಳು ಬರಲಿ ಅಂತೇಳಿ ನಿರೀಕ್ಷೆ ಮಾಡ್ತೀನಿ. ನಮಸ್ಕಾರ.